Good morning, everyone. So, today's session is New Venture Planning. So, conducted by VSK University, Ballari, BCom, third semester. So, section number 51. Today topic is Business Plan Preparation of New Venture. ಅದರಲ್ಲಿ ಮುಖ್ಯವಾಗಿ ಆಪರೇಷನ್ಸ್ ಅಂದರೆ ಕಾರ್ಯಾಚರಣೆಗಳು. ಬಿಸ್ನೆಸ್ಸನ್ನು ವ್ಯವಸ್ಥಿತವಾಗಿ ಕಾರ್ಯರೂಪಕ್ಕೆ ತರಬೇಕಂದ್ರೆ ಕೆಲವೊಂದು ಮುಖ್ಯ ಕಾರ್ಯಾಚರಣೆಗಳನ್ನು ನಾವು ಅನುಸರಿಸಬೇಕಾಗುತ್ತದೆ. ಸೊ ಅದರಲ್ಲಿ ಕೆಲವೊಂದು ಕಾರ್ಯಾಚರಣೆಗಳಲ್ಲಿ ನಾವು ಕಲಿಬೇಕಾದಂಥ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಅಲ್ಲಿ ಯಾವ್ಯಾವಪ್ಪ ಅಂದರೆ ಮುಖ್ಯವಾಗಿ ಒಂದು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಅನೇಬಲ್ ಟು ಪ್ರಿಪೇರ್ ಎ ಬಿಸ್ನೆಸ್ ಪ್ಲಾನ್. ನಾವು ಮುಖ್ಯವಾಗಿ ಅರ್ಥ ಮಾಡಿಕೊಳ್ಳಬೇಕಾದ್ದು ಮತ್ತು ಅಸಾಧ್ಯವಾದದ್ದನ್ನು ಕಲಿಯುವಂಥದ್ದು ಬಿಸ್ನೆಸ್ ಪ್ಲ್ಯಾನನ್ನು ಸ್ಟಡಿ ಮಾಡ್ತಾ ಇದ್ದೀವಿ. ಸೆಕೆಂಡ್ ಏನಂದರೆ ಫೋಕಸ್ ಆನ್ ದ ಬೇಸಿಕ್ ಆಫ್ ಮಾರ್ಕೆಟಿಂಗ್ ಆಪರೇಷನ್ಸ್. ಮುಖ್ಯವಾಗಿ ಇದ್ರ ಮೇಲೆ ಪ್ರಯೋಗ ಬೀರುವಂಥದ್ದು ಏನಪ್ಪ ಅಂದರೆ ಮೊದಲನೇ ಆದ್ಯತೆ ಕೊಡುವಂಥದ್ದು ಬೇಸಿಕ್ ಮಾರ್ಕೆಟಿಂಗ್ ಆಪರೇಷನ್ಸ್. ನಾವು ಬೇಸಿಕ್ಕಾಗಿ ಕಲಿಬೇಕು, ಬೇಸಿಕ್ಕಾಗಿ ನೋಡಬೇಕಾಗಿರೋದು ಅತ್ಯಂತ ಅವಶ್ಯಕತೆವಾಗಿ ಬೇಕಾಗಿರುವಂಥ ಮಾರುಕಟ್ಟೆಗೆ ನೋಡುವಂಥ ಕಾರ್ಯಾಚರಣೆಗಳನ್ನು ಮಾಡುವುದು. ಸೊ ಲಾಸ್ಟ್ನೇದು ಥರ್ಡ್ ಒನ್ ಏನಿದೆ, ಕಾನ್ಸಂಟ್ರೇಟ್ ಆನ್ ಡೇ ಟು ಡೇ ಟಾಸ್ಕ್ ಆಫ್ ದ ಬಿಸ್ನೆಸ್ ಆಪರೇಷನ್ಸ್. ಸೊ ನಾವು ಮುಖ್ಯವಾಗಿ ಕಾನ್ಸಂಟ್ರೇಟ್ ಅಂದರೆ ಗಮನ ಹರಿಸುವಂಥದ್ದು ಏನಪ್ಪ ಅಂದರೆ ದಿನನಿತ್ಯದ ಕಾರ್ಯಾಚರಣೆಗಳನ್ನು ಮಾಡುವಂಥದ್ದು. ದಿನನಿತ್ಯದ ವಹಿವಾಟಿನ ಕಾರ್ಯಾಚರಣೆಗಳು ಏನೇನು ಮಾಡ್ತಾ ಇದ್ದೀವಿ, ಸೊ ಇವನ್ನ ನಾವು ಕಲಿತಾ ಇದ್ದೀವಿ. ಸೊ ಇದರಲ್ಲಿ ಮುಖ್ಯವಾಗಿ ಲರ್ನಿಂಗ್ ಔಟ್ಕಮ್ಸ್, ಇದು ಕಲ್ತ ಮೇಲೆ ನಾವು ಏನು ತಿಳ್ಕೋಬೇಕು, ನಾವು ಏನು ಹೇಳ್ಕೊಡ್ತಾ ಇದ್ದೀವಿ ಅಂದರೆ ಸ್ಟೂಡೆಂಟ್ಸ್ ಕ್ಯಾನ್ ಏಬಲ್ ಟು ಪ್ರಿಪೇರ್ ಎ ಗುಡ್ ಬಿಸ್ನೆಸ್ ಪ್ಲಾನ್ ಟು ಸ್ಟಾರ್ಟ್ ವೆಂಚರ್. ಸೊ ನೆಕ್ಸ್ಟು ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಆರ್ ಟು ಬಿ ಅಡ್ಯಾಪ್ಟೆಡ್ ಫಾರ್ ದ ಸಕ್ಸಸ್ಫುಲ್ ಆಪರೇಷನ್ಸ್ ಆಫ್ ಎ ಮಾರ್ಕೆಟಿಂಗ್ ಬಗ್ಗೆ ನಾವು ತಿಳಿದುಕೊಳ್ಳುವಂಥ ಉದ್ದೇಶವಾಗಿರುತ್ತದೆ ಸ್ಟೂಡೆಂಟ್ಸ್ಗೆ. ಓಕೆ, ಆರ್ ಯು ಅಂಡರ್ಸ್ಟ್ಯಾಂಡ್? ಸೊ ನೆಕ್ಸ್ಟ್, ಸೊ ರಿಕ್ಯಾಪ್ ಸೆಷನ್, ಹಿಂದಿನ ಸೆಷನಲ್ಲಿ ಕಲ್ತಿರೋದು ಏನಪ್ಪ ಅಂದರೆ ಇನ್ ಅವರ್ ಅರ್ಲಿಯರ್ ಸೆಷನ್ ಆನ್ ಇನ್ ಡೆಪ್ತ್ ಸ್ಟಡಿ ಅಬೌಟ್ ರಿಸರ್ಚ್, ಟೈಪ್ಸ್ ಆಫ್ ರಿಸರ್ಚ್ ಅಂಡ್ ಡಿಸೈನಿಂಗ್ ಅಂಡ್ ಡೆವಲಪ್ಮೆಂಟ್ ಆಫ್ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ವರ್ ಡಿಸ್ಕಸ್ಡ್. ಸೊ ಆಲ್ರೆಡಿ ನಾವು ಕಲ್ತು ಬಂದಿದ್ದೇನಪ್ಪ ಅಂದರೆ ಇನ್ ಅವರ್ ಅರ್ಲಿಯರ್ ಕ್ಲಾಸಸ್ ಅಲ್ಲಿ ಏನಿದೆ ಅಂದರೆ ಇನ್ ಡೆಪ್ತ್ ಸ್ಟಡಿ ಅಬೌಟ್ ರಿಸರ್ಚ್ ಅಂದರೆ ಏನು ಡೀಪಾಗಿ ಕಲ್ತಿದ್ದು. ನೆಕ್ಸ್ಟು ಟೈಪ್ಸ್ ಆಫ್ ರಿಸರ್ಚ್, ಎಷ್ಟು ಟೈಪ್ಸ್ ಇದ್ದಾವೆ, ಅಂಡ್ ಡಿಸೈನಿಂಗ್ ಅಂಡ್ ಡೆವಲಪ್ಮೆಂಟ್ ಆಫ್ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್. ಸೊ ಇವೆಲ್ಲವನ್ನು ನಾವು ಸ್ಟಡಿ ಮಾಡಿರುತ್ತೇವೆ. ಸೊ ನೆಕ್ಸ್ಟು ಏನಿದೆ, ರಿಸರ್ಚ್ ಬಿಸ್ನೆಸ್ ಆಪರೇಷನ್ಸ್. ಸೊ ಬಿಸ್ನೆಸ್ ಅಂದರೆ ಏನು, ನಾವು ಕಾರ್ಯವಹಿವಾಟಿನ ಆರ್ಥಿಕತೆಯಲ್ಲಿ ಮಾಡುವಂಥ ಕಾರ್ಯವಹಿವಾಟಿನಲ್ಲಿ ಆಗುವಂಥ ಕೆಲಸಗಳು, ಆಪರೇಷನ್ಸ್, ಕಾರ್ಯಾಚರಣೆಗಳು ಏನು. ದಿ ಸಕ್ಸಸ್ ಆಫ್ ಆರ್ಗನೈಜೇಷನ್ ಆರ್ ಎಂಟರ್ಪ್ರೈಸಸ್ ಡಿಪೆಂಡ್ಸ್ ಅಪಾನ್ ದ ಆರ್ಗನೈಜೇಷನ್ ಸ್ಟ್ರಕ್ಚರ್ ಆ್ಯಂಡ್ ಆಪರೇಷನ್ಸ್ ಆಫ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್. ಸೊ ಮುಖ್ಯವಾಗಿ ಒಂದು ಸಂಸ್ಥೆಯಲ್ಲಿ ಸಕ್ಸಸ್ ಆಗಬೇಕಂದ್ರೆ, ಆರ್ಗನೈಜೇಷನ್ ಒಂದು ಕಂಪನಿ ಸಕ್ಸಸ್ಫುಲ್ ಅಥವಾ ಎಂಟರ್ಪ್ರಿನರ್ಶಿಪ್ ಡಿಪೆಂಡ್ಸ್ ಅಪಾನ್ ಎ ಆರ್ಗನೈಜೇಷನ್ ಸ್ಟ್ರಕ್ಚರ್ ಆ್ಯಂಡ್ ಆಪರೇಷನ್ಸ್ ಅಬೌಟ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್. ಯಾವುದೇ ಒಂದು ಕಂಪನಿಯು ಒಂದು ವಹಿವಾಟಿನಲ್ಲಿ, ಒಂದು ಆರ್ಥಿಕತೆಯಲ್ಲಿ ಮತ್ತು ವ್ಯವಹಾರದಲ್ಲಿ ಅತ್ಯಂತ ಪ್ರಬಲವಾಗಬೇಕಂದರೆ ಮುಖ್ಯವಾಗಿ ನಾವು ಬಿಸ್ನೆಸ್ ಆಪರೇಷನ್ಸ್ನ ತಿಳ್ಕೊಳ್ಳೇಬೇಕು, ಅದು ಎಸೆನ್ಷಿಯಲ್ ಆಗಿರುತ್ತೆ. ಸೊ ಇದರಲ್ಲಿ ಕಲಿಬೇಕಾಗಿದೆ ಏನಂದರೆ ಮಾರ್ಕೆಟಿಂಗ್ ಅನಾಲಿಸಿಸ್ ಆ್ಯಂಡ್ ರಿಸೈಜಿಂಗ್. ಸೊ ಮಾರ್ಕೆಟಿಂಗ್ ಅನಾಲಿಸಿಸ್ ಅಂದರೆ ಮಾರುಕಟ್ಟೆಯ ಕಾರ್ಯತಂತ್ರಗಳು ಮತ್ತು ಅದರ ಗಾತ್ರಗಳನ್ನು ಅಧ್ಯಯನ ಮಾಡುವಂಥದ್ದು. ಮಾರುಕಟ್ಟೆಯ ಕಾರ್ಯತಂತ್ರಗಳು ಮತ್ತು ಅದರ ಗಾತ್ರಗಳು ಅದಕ್ಕೆ ಸಂಬಂಧಪಟ್ಟಾಗಿರುತ್ತದೆ. ಎ ಮಾರ್ಕೆಟ್ ಕನ್ಸಿಸ್ಟ್ ಆಫ್ ಎ ಗ್ರೂಪ್ ಆಫ್ ಕರೆಂಟ್ ಅಂಡ್ ಪೊಟೆನ್ಷಿಯಲ್ ಕಸ್ಟಮರ್ಸ್ ವಿತ್ ದ ವಿಲ್ಲಿಂಗ್ನೆಸ್ ಅಂಡ್ ಎಬಿಲಿಟಿ ಟು ಬೈ ಪ್ರಾಡಕ್ಟ್ಸ್, ಗೂಡ್ಸ್ ಆರ್ ಸರ್ವಿಸಸ್, ವಾಟ್ ಎವರ್ ಇಟ್ ಮೇ ಬಿ. ಪ್ರಾಡಕ್ಟ್ಸಲ್ಲಿ ಗೂಡ್ಸನ್ನು ಆಗ್ಬೋದು, ಸರ್ವಿಸನ್ನು ಮಾಡ್ಬೋದು. ಟು ಸ್ಯಾಟಿಸ್ಫೈ ಎ ಪರ್ಟಿಕ್ಯುಲರ್ ಕ್ಲಾಸ್ ಆಫ್ wants or needs. Goods or services to satisfy a particular class or of wants or needs, whatever it means. ನಮಗೆ ಮುಖ್ಯವಾಗಿ ಒಂದು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಅವನು ಗೂಡ್ಸ್ನ ಸರ್ವಿಸ್ ಮಾಡ್ತಾ ಇರ್ಬೋದು, ಗೂಡ್ಸ್ ತೊಗೊತಾ ಇರ್ಬೋದು ಮತ್ತು ಸರ್ವಿಸ್ ಮಾಡ್ತಾ ಇರ್ಬೋದು. ಅವನದು ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಪರ್ಟಿಕ್ಯುಲರ್ಲಿ ಕ್ಲಾಸ್ ಫಾರ್ ವಾಂಟ್ಸ್ ಆ್ಯಂಡ್ ನೀಡ್ಸ್, ಅವನು ಏನು ಅನ್ಕೊತಾನೆ, ಏನು ಬಯಸುತ್ತಾನೆ, ಅವು ಗೂಡ್ಸು ಸ್ಯಾಟಿಸ್ಫೈ ಆಗಿರಬೇಕು. ಮತ್ತು ಅನಾಲಿಸಿಸ್ ಅಂದರೆ ನಾವು ಮಾರ್ಕೆಟ್ ಅನಾಲಿಸಿಸ್ ಇರೋದೇ ಒಂದು ಕಸ್ಟಮರ್ ಡಿಪೆಂಡ್ಸ್ ಆಗಿರಬೇಕು.
ಸೊ ಅದರಲ್ಲಿ ಪೊಟೆನ್ಷಿಯಲ್ ಕಸ್ಟಮರ್ಸ್ ಕನ್ಸಿಸ್ಟ್ ಇನ್, ಪೊಟೆನ್ಷಿಯಲ್ ಕಸ್ಟಮರ್ಸ್ ಅಂದರೆ ಏನು? ಪೊಟೆನ್ಷಿಯಲ್ ಅಂದರೆ ನಮಗೆ ಅತ್ಯಂತ ಅವಶ್ಯಕವಾಗಿರುವಂಥ ಕಸ್ಟಮರ್ಸ್ಗೆ ನಾವು ಆ ಗೂಡ್ಸ್ನ ಗೂಡ್ಸ್ಗಳನ್ನ ಪರ್ಚೇಸ್ ಮಾಡಬೇಕು. ಯಾರಂದರೆ ಜಿಯೋಗ್ರಫಿಕಲ್ ಲೊಕೇಶನ್ಸ್. ಸೊ ಜಿಯೋಗ್ರಫಿಕಲ್ ನಮ್ಮ ಸುತ್ತಮುತ್ತ ಇರುವಂಥ ಜಿಯೋಗ್ರಫಿಕಲ್ ಲೊಕೇಶನ್ಸ್ಗೆ ಸಂಬಂಧಪಟ್ಟಾಗಿರುವಂಥ ಪ್ರೊಡಕ್ಟಿವಿಟಿ, ಸೊ ಗೂಡ್ಸನ್ನು ಪ್ರಿಪೇರ್ ಮಾಡೋದು, ಪ್ರಾಡಕ್ಟ್ಸ್ನ ಪ್ರಿಪೇರ್ ಮಾಡೋಂಥದ್ದು. ನೆಕ್ಸ್ಟು ಪರ್ಚೇಸಿಂಗ್ ಪವರ್. ಸೊ ನಾವು ಯಾವುದೇ ಒಂದು ಉತ್ಪಾದನೆ ವಸ್ತುಗಳನ್ನು ನಾವು ಮಾಡ್ತಿದ್ದೀವಿ ಅಂದರೆ ಆ ಕಸ್ಟಮರ್ಸ್ಗಳಿಗೆ ಪರ್ಚೇಸಿಂಗ್ ಪವರ್ಸ್ ಇರಬೇಕು. ಅವ್ರಿಗೆ ಪರ್ಚೇಸಿಂಗ್ ಪವರ್ಸ್ ಇದ್ದಾಗ ಮಾತ್ರ ಆ ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡೋದು. ಇಲ್ಲಾಂದರೆ ಪರ್ಚೇಸಿಂಗ್ ಪವರೇ ಇಲ್ಲ ಅಂತಂದರೆ ಸೊ ವಿ ಆರ್ ಪ್ರಿಪೇರಿಂಗ್ ಗೂಡ್ಸ್ ಈಸ್ ಎ ವೇಸ್ಟ್. ಸೊ ನೆಕ್ಸ್ಟ್ ಈಸ್ ಎ ಬೈಯಿಂಗ್ ಆಟಿಟ್ಯೂಡ್ಸ್. ಸೊ ಬೈಯಿಂಗ್ ಆಟಿಟ್ಯೂಡ್ಸ್ ಅಂದರೆ ಅವರು ಪರ್ಚೇಸ್ ಅಂದರೆ ಅವರು ಖರೀದಿ ಮಾಡುವಂಥ ಮನಸ್ಥಿತಿಯನ್ನು ಹೊಂದಿಸ್ಬೇಕು. ಅವ್ರಿಗೆ ಖರೀದಿ ಮಾಡುವಂಥ ಮನಸ್ಥಿತಿ. ಸೊ ಜಿಯೋಗ್ರಫಿಕಲ್ ಅಂದರೆ ಬೈಯಿಂಗ್ ಆ್ಯಕ್ಟಿವಿಟೀಸ್, ಅವನ ಖರೀದಿ ಮಾಡುವಂಥ ಮನಸ್ಥಿತಿಯನ್ನು ನಾವು ಉದ್ಭವ ಮಾಡಬೇಕು. ಆವಾಗ ಮಾತ್ರ ನಾವು ಮಾರ್ಕೆಟಿಂಗ್ ಅನಾಲಿಸಿಸ್ ಮಾಡೋಕ್ಕೆ ಸಾಧ್ಯವಾಗುತ್ತದೆ. ಸೊ ನೆಕ್ಸ್ಟ್ ಬಂದರೆ ಮೈಕ್ರೋ ಎನ್ವಿರಾನ್ಮೆಂಟಲ್ ಅನಾಲಿಸಿಸ್ ಡೀಲ್ಸ್ ವಿತ್. ಮೈಕ್ರೋ ಎನ್ವಿರಾನ್ಮೆಂಟಲ್ ನಮಗೆ ಸೂಕ್ಷ್ಮವಾದ ಎನ್ವಿರಾನ್ಮೆಂಟಲ್ನ ಸ್ಟಡಿ ಮಾಡೋದು. ಏನಪ್ಪ ಅಂತಂದರೆ ಫಸ್ಟು ನಂಬರ್ಸ್ ಆಫ್ ಕಸ್ಟಮರ್ಸ್. ನಾವು ಎಷ್ಟು ನಂಬರ್ಸ್ ಖರೀದಿ ಮಾಡುವಂಥ ಗ್ರಾಹಕರು ಎಷ್ಟು ಇದ್ದಾರೆ ಅಂತ ಫಸ್ಟ್ ನಾವು ಥಿಂಕ್ ಮಾಡಬೇಕು. ನಾವು ಎಷ್ಟು ನಂಬರ್ಸ್ ಇದ್ದಾರೆ ಯಾವುದನ್ನು ನೋಡೋದು. ನೆಕ್ಸ್ಟು ಅಗ್ರಿಗೇಟ್ ಮೆನಿ ಸ್ಪೆಂಟ್ ಅಂದರೆ ಆ ಸರೌಂಡಿಂಗ್ನಲ್ಲಿ, ಆ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಅವ್ರಿಗೆ ಇನ್ಕಮ್ ಪರ್ ಕ್ಯಾಪಿಟಾ ಇನ್ಕಮ್ ಎಷ್ಟಿದೆ, ಅವ್ರ ಕೆಪಾಸಿಟಿ ಎಷ್ಟಿದೆ, ಆವಾಗ ಅವ್ರು ಎಷ್ಟುವರೆಗೆ ನಾವು ಸ್ಪೆಂಡ್ ಮಾಡೋ ಕೆಪಾಸಿಟಿ ಇದೆ ಅದನ್ನು ನಾವು ಆಲೋಚನೆ ಮಾಡಬೇಕು. ನೆಕ್ಸ್ಟು ಯೂಸೇಜ್ ಒಕೇಶನ್ಸ್. ಸೊ ಯೂಸೇಜ್ ಒಕೇಶನ್ ಅಂದರೆ ಅವರು ಒಕೇಶನ್ ಹಬ್ಬ ಸಂದರ್ಭಗಳಲ್ಲಿ, ಹರಿದಿನಗಳಲ್ಲಿ ಇಂಥವಕ್ಕೆ ಯಾವ್ಯಾವ ಯೂಸ್ ಮಾಡ್ತಾರೆ, ಇಂಥ ಟೈಮಲ್ಲಿ ನಾವು ಹೆಂಗೆ ಮಾಡ್ತೀವಿ. ಆ್ಯಸ್ ಎ ಸೀಸನ್ ಅಂತಾರೆ. ಸೀಸನ್ ಮಳೆಗಾಲದಲ್ಲಿ ಛತ್ರಿನ ಯೂಸ್ ಮಾಡೋವಂಥದ್ದು, ಬೇಸಿಗೆ ಕಾಲದಲ್ಲಿ ಥಮ್ಸಪ್ಪು, ಕೂಲ್ ಡ್ರಿಂಕ್ಸ್ ಅಂಥವನ್ನ ಯೂಸ್ ಮಾಡೋವಂಥದ್ದು. ಸೊ ನೆಕ್ಸ್ಟು ಮದುವೆ ಕಾಲದಲ್ಲಿ ಜಾಸ್ತಿ ಡಿಮ್ಯಾಂಡ್ ಏನಂದರೆ ಮದುವೆ ಸೀರೆಗೆ ಬಂಗಾರ ಅಂಥವೆಲ್ಲ ಹೋಗ್ತದೆ. ನೆಕ್ಸ್ಟ್ ಅದೇ ಥರದ ಮದುವೆ ಕಾಲದಲ್ಲಿ ಹೂವಿನಗಳಿಗೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಸೊ ಇಂಥವನ್ನೆಲ್ಲವನ್ನು ನಾವು ನೋಡ್ಕೋಬೇಕು. ಆವಾಗ ಮಾತ್ರ ನಾವು ಮಾರ್ಕೆಟಿಂಗ್ ಆಪರೇಷನ್ಸ್ನ ಪ್ರಿಪೇರ್ ಮಾಡೋಕ್ಕೆ ಸಾಧ್ಯವಾಗುತ್ತದೆ. ನೆಕ್ಸ್ಟು ಆನ್ಸರ್ ಟು ದೀಸ್ ಕ್ವಶನ್ಸ್ ಆಫ್ಟನ್ ಫೌಂಡ್ ಇನ್ ಸೆಕೆಂಡರಿ ಡಾಟಾ ಸೋರ್ಸ್ ಸಚ್. ಅಂದರೆ ನಾವು ಯಾವುದೇ ಒಂದು ಆನ್ಸರ್ ಮಾಡೋಕೆ ಕ್ವಶನ್ಸ್ ಇದೆ ಸೆಕೆಂಡರಿ ಡಾಟಾದಲ್ಲಿ ಪ್ರಿಪೇರ್ ಮಾಡೋದು. ಇವೆಲ್ಲವೂ ಸೆಕೆಂಡರಿ ಡಾಟಾದಾಗ ಅಂದರೆ ನಾವು ಸೆಕೆಂಡರಿ ಡಾಟಾನ ಹೇಳ್ಬೇಕಾಗುತ್ತೆ. ನಂಬರ್ಸ್ ಇಷ್ಟು ಮಂದಿ ಕೌಂಟ್ ಮಾಡೋದು ಇವೆಲ್ಲವು. ಸೊ ಇದರಲ್ಲಿ ಏನಪ್ಪ, ಟ್ರೇಡ್ ಪಬ್ಲಿಕೇಶನ್ಸ್. ಒಂದು ಟ್ರೇಡ್ ಪಬ್ಲಿಕೇಶನ್ಸ್ ಅನ್ನೋದ್ಲೆ ಆಟೋಮೆಟಿಕಲಿ ನಾವು ಯಾವುದೇ ಒಂದು ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಮಾಡ್ತಾ ಇದೀವಿ ಅಂದರೆ ದಟ್ ಈಸ್ ಎ ಟ್ರೇಡಿಂಗ್. ಸೊ ಟ್ರೇಡಿಂಗ್ ಪಬ್ಲಿಕೇಶನ್ಸ್ ಅಂದರೆ ಕೊಳ್ಳುವವರು ತೆಗೆದುಕೊಳ್ಳುವವರ ನಡುವೆ ಆಗುವಂಥ ಕಮ್ಯುನಿಕೇಷನ್ನ ಟ್ರೇಡ್ ಪಬ್ಲಿಕೇಶನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಬಿಸ್ನೆಸ್ ಪ್ರೆಸ್ ಆ್ಯಂಡ್ ಸೋ ಆನ್ ಅಂದರೆ ಒಂದು ಟ್ರೇಡ್ ಪಬ್ಲಿಕೇಶನ್ಸ್ನ ಇವಾಗ ಎಕ್ಸಾಂಪಲ್. ಸೊ ನಾವು ಒಂದು ಗುಡ್ ಎಕ್ಸಾಂಪಲ್ ತನ್ನತ್ಲೆ ನಾವು ಅಮೆಝಾನ್ಸ್ ಆಗಲಿ, ಫ್ಲಿಪ್ಕಾರ್ಟ್ ಆಗಲಿ, ಬೇರೆ ಫ್ಲಿಪ್ಕಾರ್ಟ್, ಅಮೆಝಾನ್ಸ್, ಓಲ್ಬಾ ಇಂಥವೆಲ್ಲವೂ ಏನಿದಾವೆ ಅಂದರೆ ಅವು ಒಂದು ಪಬ್ಲಿಕೇಶನ್ಸ್ ಟ್ರೇಡಿಂಗ್ ಅಲ್ಲಿ ಮಾಡೋವಂಥದ್ದು ಅಂತ ಅದೇ ಟೈಪ್ನ ಅವನು ನಾವು ಪ್ರಿಪೇರ್ ಮಾಡಬೇಕು. ನೆಕ್ಸ್ಟು ಅನಾಲಿಸಿಸ್ ಆಲ್ಸೋ ಕವರ್ ಮ್ಯಾಕ್ರೋ ಎಕನಾಮಿಕ್ ಟ್ರೆಂಡ್ಸ್ ಇನ್ ಟರ್ಮ್ಸ್ ಆಫ್. ಸೊ ಮ್ಯಾಕ್ರೋ ಎಕನಾಮಿಕ್ ಟ್ರೆಂಡ್ಸ್ ಇನ್ ಟರ್ಮ್ಸ್. ಸೊ ಮ್ಯಾಕ್ರೋ ಎಕನಾಮಿಕ್ ಟರ್ಮ್ಸ್ ಏನೇನಿದಾವೆ ಅಂದರೆ ಪಾಸಿಬಲ್ ಪೊಲಿಟಿಕಲ್. ಸೊ ಮ್ಯಾಕ್ರೋ ಅಂದರೆ ಸೊ ದೊಡ್ಡದಾಗಿ ಪೊಲಿಟಿಕಲಲ್ಲಿ ಜಾಸ್ತಿ ಅಂತ ದೊಡ್ಡದ್ದು. ಸೊ ನಾವು ಅದನ್ನು ಭಾಳ ಪಾಸಿಬಲ್ ಪೊಲಿಟಿಕಲಾಗಿ ಯೂಸ್ ಮಾಡಬೇಕು. ನೆಕ್ಸ್ಟ್ ಏನಂದರೆ ಟೆಕ್ನಾಲಜಿಕಲ್ಲೂ ನಾವು ಮಾರ್ಕೆಟಿಂಗಲ್ಲಿ ಯೂಸ್ ಮಾಡಬೇಕು. ಯಾವುದು ನಾವು ಬರೀ ಪೊಲಿಟಿಕಲ್ ಅಂತ ಯೂಸ್ ಮಾಡಿದ್ರೆ ನಡೆಯಲ್ಲ, ಟೆಕ್ನಿಕಲ್ ಆಗಿ ಯೂಸ್ ಮಾಡಬೇಕು. ಅದೇ ಮಾಡ್ರನ್ ಲೆವೆಲ್ ಹೋದರೆ ಆಗಲ್ಲ. ಮಾಡ್ರನ್ ಲೆವೆಲ್ನು ಥಿಂಕ್ ಮಾಡಬೇಕು. ಯಾಕಂದರೆ ಬಿಕಾಸ್ ಆಫ್ ನವೆ ಡೇಸ್ ಎವ್ರಿ ಪರ್ಸನ್ ಈಸ್ ಎ ಚೇಂಜಿಂಗ್ ಇನ್ ದ ಕಂಟ್ರಿ, ಚೇಂಜಿಂಗ್ ಇನ್ ದ ಸಿಚುವೇಶನ್, ಚೇಂಜಿಂಗ್ ಇನ್ ದ ಮೆಂಟಾಲಿಟಿ. ಸೊ ದ್ಯಾಟ್ ವಿ ಆರ್ ಆಲ್ಸೋ ಅಡ್ಯಾಪ್ಟೆಡ್ ಇನ್ ಟೆಕ್ನಾಲಜಿಕಲ್ ಥ್ರೆಡ್ಸ್. ಸೊ ನೆಕ್ಸ್ಟ್ ಒನ್ ಈಸ್ ಎ ಸೋಷಿಯೋ ಕಲ್ಚರ್ ಡೆವಲಪ್ಮೆಂಟ್ಸ್. ಕಲ್ಚರ್ ಅಂದರೆ ಕಲ್ಚರ್ನ ತಪ್ಪಿ ಹೋಗಂಗಿಲ್ಲ. ಸೋಷಿಯಲ್ ಕಲ್ಚರ್ ಇರುತ್ತಲ್ಲ, ಸೊ ಅದನ್ನು ನಾವು ಕಂಪಲ್ಸರಿ ನಾವು ಅಡ್ಯಾಪ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಒನ್ ಟಿಪಿಕಲ್ ಕ್ವೆಶನ್ಸ್ ಮಿಡ್ ಲೆವೆಲ್ ಅನಾಲಿಸಿಸ್. Typical questions and mid-level analysis. The following are the typical questions to answer in the micro-level analysis.
ಸೊ ಮೈಕ್ರೋ ಲೆವೆಲ್ ಅನಾಲಿಸಿಸ್ ವಿ ಆರ್ ಟಿಪಿಕಲಿ ಕ್ವೆಶನ್ಸ್ ಅದು ಈಸ್ ದೇರ್ ಆರ್ ಟಾರ್ಗೆಟ್ ಮಾರ್ಕೆಟ್ ಸಿಗ್ಮೆಂಟೇಷನ್. ಕಂಪಲ್ಸರಿ ನಾವು ಒಂದು ಟಾರ್ಗೆಟ್ನ ಪ್ರಿಪೇರ್ ಮಾಡಬೇಕು, ಮಾರ್ಕೆಟ್ ಸಿಗ್ಮೆಂಟೇಷನ್ನ ಟಾರ್ಗೆಟ್ನ ಪ್ರಿಪೇರ್ ಮಾಡ್ಕೋಬೇಕು. ಎಕ್ಸಾಂಪಲ್ ಸಿಗ್ಮೆಂಟೇಷನ್ ಅಂದರೆ 4 ಪೀಸಸ್ ಇದೆಲ್ಲ, ಪ್ರೈಸು, ಪ್ರಮೋಷನ್, ಇವೆಲ್ಲ ಆ ಟೈಪ್ ಸಿಗ್ಮೆಂಟೇಷನ್ ಆದರೆ ಅಂಥದ್ದು. ನೆಕ್ಸ್ಟು ಆರ್ ದೇರ್ ಬೆನಿಫಿಟ್ಸ್ ಡಿಫ್ರೆಂಟ್ ಫ್ರಮ್ ಸುಪೀರಿಯರ್ಸ್. ಸೊ ಬೆನಿಫಿಟ್ಸ್ನ ತಗೊಳ್ಳೋಂಥದ್ದು ದೇ ಡಿಫ್ರೆಂಟ್ ಫ್ರಮ್ ಸುಪೀರಿಯರ್ಸಿಂದ ನಾವು ಬೆನಿಫಿಟ್ಸ್ನ ತಗೊಳ್ಳೋದು. ಹೌ ಲಾರ್ಜ್ ಇನ್ ದ ಸಿಗ್ಮೆಂಟ್ ಆ್ಯಂಡ್ ಹೌ ಫಾಸ್ಟ್ ಈಸ್ ಇಟ್ಸ್ growing. So that is also. Next, is it likely entry into is segment provide entry to other segment to target in future. ಮುಂದೆ ಯಾವುದೇ ಒಂದು ಮೈಕ್ರೋ ಟಿಪಿಕಲ್ ಲೆವೆಲ್ ಕ್ವೆಶನ್ಸ್ ಆಗೋಂಥದ್ದು. ನೆಕ್ಸ್ಟು ಮೇನ್ ಪ್ಲಾನ್ ಇಸ್ ದ ಮಾರ್ಕೆಟಿಂಗ್ ಪ್ಲ್ಯಾನ್. ವಾಟ್ ಈಸ್ ಮಾರ್ಕೆಟಿಂಗ್ ಪ್ಲ್ಯಾನ್? ದ 2 distinct ways ಆಫ್ ಎಮರ್ಜಿಂಗ್ ಪ್ರಾಡಕ್ಟ್ಸ್. ಅಂದರೆ ಪ್ಲ್ಯಾನ್ ಏನಂದರೆ ಒಂದು 2 ಥರದ ಎಮರ್ಜಿಂಗ್ ಪ್ರಾಡಕ್ಟ್ಸ್ನ ನಾವು ಮಾಡಿದಾಗ ಟೆಕ್ನಾಲಜಿ ಪುಷ್, ಮಾರ್ಕೆಟ್ ಪುಲ್. ಟೆಕ್ನಾಲಜಿ ಪುಷ್ ಮಾಡಬೇಕು, ಆಮೇಲೆ ಮಾರ್ಕೆಟ್ ಪುಲ್ಲೂ ಮಾಡಬೇಕು. ಸೊ ದಟ್ ಈಸ್ ಎ ಮಾರ್ಕೆಟಿಂಗ್ ಪ್ಲ್ಯಾನ್. ಸೊ ಪ್ರಾಡಕ್ಟ್ಸ್ ಆರ್ ದ ಔಟ್ಕಮ್ಸ್ ಆಫ್ ಮಿಕ್ಸ್ ಬೋತ್ ಮಾಡಲ್ಸ್ ಸೈನ್ಸ್ ಬೇಸ್ಡ್ ಸ್ಟಾರ್ಟಪ್ಸ್ ಸ್ಟ್ರಗಲ್ ಅಂಡ್ ಸ್ಟ್ರೈಕ್ ಬ್ಯಾಲೆನ್ಸ್ ಬಿಟ್ವೀನ್ engineering and marketing. So engineering and marketing. Marketing is startups is needed a challenging task and it differs from marketing in established companies. So particularities are a result of the venture newness and size. ಬಿಸ್ನೆಸ್ ಪ್ಲ್ಯಾನ್ ಆಪ್ರೇಷನ್ಸ್ ಏನು ಅಂದರೆ, ಸೊ ಬಿಸ್ನೆಸ್ ಪ್ಲ್ಯಾನ್ ಇನ್ ಡೀಟೇಲ್ ಎಕ್ಸ್ಪ್ಲನೇಷನ್. ಸೊ ಬಿಸ್ನೆಸ್ ಪ್ಲ್ಯಾನ್ ಡೀಟೇಲ್ ಎಕ್ಸ್ಪ್ಲನೇಷನ್ ಕೆಳಗಡೆ ಇದೆ ನೋಡಿ. ಒಂದು ಕಂಪನೀಸ್ ಆಬ್ಜೆಕ್ಟಿವ್ಸ್. ಸೊ ಒಂದು ಕಂಪನೀಸ್ ಕಂಪಲ್ಸರಿ ಕಂಪನಿ ಆಬ್ಜೆಕ್ಟಿವ್ಸು, ನಾವು ಅದರಿಂದ ಏನು ಉದ್ದೇಶವನ್ನು ಇಟ್ಕೊಂಡಿದ್ದೀವಿ ಅಂತ ನಾವು ತಿಳ್ಕೋಬೇಕು. ಕಂಪನೀಸು ಅವನು ಅಚೀವ್ ಮಾಡಬೇಕಂತ ಇದ್ದಾನ, ಪ್ರಾಫಿಟ್ ಜಲ್ದಿ ಮೇಕ್ ಮಾಡಬೇಕಂತ ಇದ್ದಾನ, ಇಲ್ಲಾಂದರೆ ಸರ್ವಿಸ್ ಕೊಡಬೇಕಂತ ಇದ್ದಾನೆ. ಸೊ ಯಾವುದಿದೆ ಅಂತಂದು ನೆಕ್ಸ್ಟು ಅವ್ನ ಗೋಲ್ಸ್ ಏನಿದೆ ಅಂತ ನೋಡಬೇಕು. ಕಂಪ್ನೀಸು ಆಬ್ಜೆಕ್ಟಿವ್ಸ್ ನೋಡಬೇಕು, ನೆಕ್ಸ್ಟು ಕಂಪ್ನೀಸ್ ಗೋಲ್ಸನ್ನು ನೋಡಬೇಕು, ನೆಕ್ಸ್ಟು ಕಂಪ್ನೀಸ್ ಪ್ರೊಸೀಜರ್ಸು ನೋಡಬೇಕು, ಅಂಡು ಕಂಪ್ನೀಸ್ ಡೆಡ್ ಲೈನು ನೋಡಬೇಕು. ಕಂಪ್ನೀಸ್ ಡೆಡ್ ಲೈನ್ ಎಲ್ಲಿ ಕೊಟ್ಟಿದೆ, 5 years ಪ್ಲ್ಯಾನಿಂಗಾ, 3 years ಪ್ಲ್ಯಾನಿಂಗಾ, 2 years ಪ್ಲ್ಯಾನಿಂಗಾ. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ಆಪ್ರೇಷನ್ ಬಿಸ್ನೆಸ್ ಪ್ಲ್ಯಾನಿಂಗ್ ಆಪ್ರೇಷನ್ಸ್. ಸೊ ನೆಕ್ಸ್ಟು ಆಪ್ರೇಷನ್ ಪ್ಲ್ಯಾನ್ ಹೆಲ್ಪ್ಫುಲ್ ಫಾರ್ ಏನು? ಈ ಆಪ್ರೇಷನ್ನ ಮಾಡೋದ್ರಿಂದ ಹೆಲ್ಪ್ಫುಲ್ ಯಾರ್ಯಾರಿಗಾಗುತ್ತೆ ಅಂದರೆ, ಸೊ ದಿಸ್ ಈಸ್ ಎ ವೆರಿ ಇಂಪಾರ್ಟೆಂಟ್, ಈಸ್ ಎ ಇನ್ವೆಸ್ಟರ್. ಸೊ ಹೂಡಿಕೆದಾರರಿಗೆ ಮತ್ತು ಎಂಪ್ಲಾಯಿಗೆ. ಸೊ ಹೂಡಿಕೆದಾರರು ಕಂಪಲ್ಸರಿ ಇದನ್ನ ಉದ್ದೇಶವನ್ನೇ ಅವರು ಲಾಭಾಂಶವನ್ನು ಪಡೆಯೋದಕ್ಕಂತಲೇ ಹೂಡಿಕೆ ಮಾಡಿರ್ತಾರೆ. ಮತ್ತು ಎಂಪ್ಲಾಯಿ ಅವರಲ್ಲಿ ಕೆಲಸ ಮಾಡುವಂಥ ಕಾರ್ಯನಿರ್ವಾಹಕರಿಗೂ ಕಂಪಲ್ಸರಿ ಅದರಿಂದ ಬೆನಿಫಿಟ್ ಆಗಬೇಕು. ನೆಕ್ಸ್ಟು ಪುಷಸ್ ಟು ಥಿಂಕ್ ಅಬೌಟ್. ಇದರಿಂದ ನಾವು ಏನು ಥಿಂಕ್ ಮಾಡ್ತಾ ಇದೀವಿ, ಪುಷಸ್ ಏನು ಮಾಡ್ತಾ ಇದೀವಿ, ಅದರಿಂದ ಬೆನಿಫಿಟ್ಸ್ ಅಂದರೆ ಟ್ಯಾಕ್ಟಿಕ್ಸ್. ಸೊ ಟ್ಯಾಕ್ಟಿಕ್ಸ್ ಅಂತೀವಲ್ಲ, ಟ್ಯಾಕ್ಟಿಕ್ಸ್ ಅಂದರೆ ಪ್ಲ್ಯಾನ್, ಸ್ಟ್ರಾಟಜೀಸ್. ಸೊ ಸಡನ್ ಚೇಂಜಸ್ ಮಾಡೋವಂಥದ್ದು. ಸೊ ಇವನ್ನೆಲ್ಲವನ್ನು ಏನು ಮಾಡೋವಂಥದ್ದು, ಡೀಡ್ ಲೈನ್ಸ್ ಅಂತ. ಡೀಡ್ ಲೈನ್ಸ್ ಅಂದರೆ ಡೆಡ್ ಲೈನ್ಸ್ ಕೊಡ್ತೀವಲ್ಲ, ಡೆಡ್ ಲೈನ್ಸು. ಸೊ ಅವರಿಗೆ ಎಷ್ಟು ದಿನ ಡೆಡ್ ಲೈನ್ ಕೊಟ್ಟಿದ್ದಾರೆ, ಸೊ ಎಷ್ಟು ದಿನದೊಳಗಡೆ ಇದು ಕಂಪ್ನಿ ಮುಗಿಸ್ಬೇಕು. ಸೊ ಒಂದು ಎಕ್ಸಾಂಪಲ್, ಒಂದು ಯಾವುದೇ ಒಂದು ಪ್ರಾಡಕ್ಟ್ ಮಾಡಿದ್ರೆ ಕೆಲವೊಂದು ಪ್ರಾಡಕ್ಟ್ 3 years ಇರುತ್ತೆ, 2 years ಇರುತ್ತೆ, ಕೆಲವೊಂದು ಪ್ರಾಡಕ್ಟು 1 year ಇರುತ್ತೆ, ಕೆಲವೊಂದು ಪ್ರಾಡಕ್ಟು 6 monthಲ್ಲಿ ಕಂಪ್ಲೀಟ್ ಮಾಡಬೇಕು. ಅವನ್ನ ಟ್ಯಾಕ್ಟಿಕ್ಸ್ನ ಯೂಸ್ ಮಾಡಬೇಕು. ಎಕ್ಸಾಂಪಲ್ ಡಬಲ್ ಡಿಸ್ಕೌಂಟ್ ಆಗಲಿ, 1 buy 1 get 1. ಸೊ ಇಂಥ ಥರ ಪ್ಲ್ಯಾನಿಂಗ್ ಮಾಡ್ತಾನೆ ಹೋದಂಗೆಲ್ಲ ಮಾತ್ರ ನಾವು ಬಿಸ್ನೆಸ್ ಆಪ್ರೇಷನ್ಸಲ್ಲಿ ಬೆನಿಫಿಟ್ಸ್ನ ಸಾಧ್ಯವಾಗುತ್ತೆ. ಸೊ ಅದಕ್ಕೆ ಎಕ್ಸಾಂಪಲ್ಸ್ ಏನಪ್ಪ ಅಂದರೆ, ಡೈಲಿ ಆ್ಯಕ್ಟಿವಿಟೀಸ್ ಲೈಕ್ ಪ್ರೊಡ್ಯೂಸಿಂಗ್, ನೆಕ್ಸ್ಟು ಸೆಲ್ಲಿಂಗ್ ಇಟ್ಸ್ ಪ್ರಾಡಕ್ಟ್ಸ್, ನೆಕ್ಸ್ಟು ಜನರೇಟಿಂಗ್ ರೆವೆನ್ಯೂಸ್, ನೆಕ್ಸ್ಟು ಜನರಲ್ ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟಿವಿಟೀಸ್. ಸೊ ಇವನ್ನೆಲ್ಲವನ್ನು ಎಕ್ಸಾಂಪಲ್ ನೋಡಿ. ಡೈಲಿ ಆ್ಯಕ್ಟಿವಿಟೀಸ್ ಲೈಕ್ ಪ್ರೊಡ್ಯೂಸಿಂಗ್. ಸೊ ನಾವು ಡೈಲಿ ಆ್ಯಕ್ಟಿವಿಟೀಸ್ ಏನಂತರ್ಗಿನ ಪೀಸ್ ಮಿಲ್ ಡಿಸ್ಟ್ರಿಬ್ಯೂಷನ್ ಅಂತ, ಪೀಸ್ನ ಜಾಸ್ತಿ ಪ್ರೊಡ್ಯೂಸ್ ಮಾಡ್ದಂಗಲ್ಲ, ಸೊ ಅದಕ್ಕೆ ಜಾಸ್ತಿ ನಮಗೆ ಸೇಲ್ ಆದಂಗಲ್ಲ, ನಾವು ಅದನ್ನು ಜಾಸ್ತಿ ಪ್ರೊಡ್ಯೂಸ್ ಮಾಡ್ಬೋದು. ಅದು ಡೈಲಿ ಆ್ಯಕ್ಟಿವಿಟೀಸ್ನ ಇಂಪಾರ್ಟೆಂಟ್ ಮಾಡುತ್ತೆ. ನೆಕ್ಸ್ಟ್ ಏನಿದೆ, ಸೆಲ್ಲಿಂಗ್ ಇಟ್ಸ್ ಪ್ರಾಡಕ್ಟ್ಸ್. ಸೊ ಸೆಲ್ಲಿಂಗ್ ಇಟ್ಸ್ ಪ್ರಾಡಕ್ಟ್ಸ್ ಅಂದರೆ ಕೆಲವೊಂದು ಡಿಸೈನ್ ತೊಗೊಂಡ್ರಿಗಿನ
5,000 ರೂಪಾಯಿ ಇದ್ದು ಒಂದು ಡಜನ್ ತೊಗೊಂಡ್ರೆ 500 ರುಪೀಸ್ ಇದ್ದಿದ್ದು, ಸೊ ಪೀಸ್ ತೊಗೊಂಡ್ರಿಗಿನ ಅವಾಗ 600 700 ರುಪೀಸು ಜಾಸ್ತಿ ಆಗುತ್ತೆ. ಸೊ ದಿಸ್ ಈಸ್ ಆಲ್ಸೋ ಅವಾಗ ಹೋಲ್ಸೇಲ್ ಮಾರ್ಕೆಟ್ ಅಂದು ರೀಟೇಲ್ ಮಾರ್ಕೆಟ್ಗೆ ಡಿಫ್ರೆನ್ಸ್ ಆಗುತ್ತೆ. ನೆಕ್ಸ್ಟು ಜನರೇಟಿಂಗ್ ರೆವೆನ್ಯೂಸ್ ಅಂದರೆ ಎಕ್ಸಾಂಪಲ್ ಈಸ್ ಎ ಆನ್ ಗೋಯಿಂಗ್. ಸೊ most of the employees, most of the investors is going on business. Very important is a ongoing business, not a make profit. Because of we are doing in business best, after that compulsory we are achieving in the profit. So almost all 90% we are seeing in the going on the business. So generating the revenues. So revenue generate ಮಾಡಕ್ಕೆ ಟ್ರೈ ಮಾಡ್ತಾರೆ. ನೆಕ್ಸ್ಟು ಜನರಲ್ ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟಿವಿಟೀಸ್. ಸೊ ಜನರಲ್ ಅಡ್ಮಿನಿಸ್ಟ್ರೇಟಿವ್ನು ಚೆಕ್ ಮಾಡ್ತಾರೆ. ನೆಕ್ಸ್ಟು ಮೇಂಟೆನೆನ್ಸ್ ಆ್ಯಕ್ಟಿವಿಟೀಸ್ನು ಇದರಲ್ಲಿ ಆಪ್ರೇಟಿಂಗ್ಸಲ್ಲಿ ಬರುತ್ತೆ. ನೆಕ್ಸ್ಟ್ ಏನಿದೆ ನೋಡಿ, ಕೀ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಆಫ್ ಎ ಕಂಪನಿ. ಸೊ ಮೇನ್ ಇಂಪಾರ್ಟೆಂಟ್ ಈಸ್ ಎ ಕೀ ಆಪರೇಟಿವ್ ಆಫ್ ದ ಕಂಪನೀಸ್. ಸೊ ಕೀ ಆಪರೇಟಿಂಗಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪಲ್ಸರಿ. ಯಾವುದೇ ಒಂದು ಪ್ರಾಡಕ್ಟ್ ಯಾವುದೇ ಒಂದು ಕಂಪನಿ ಮಾಡಬೇಕಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಲೆವೆಲ್ನ ಕಂಪಲ್ಸರಿ ನೋಡಬೇಕು. ಸೊ ನೆಕ್ಸ್ಟ್ ಅದಾದಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಆಗತ್ತಲೆ ಒಂದು ಪ್ರಾಡಕ್ಟ್ನ ಹೆಂಗೆ ಥರ ಸೇಲ್ ಮಾಡಬೇಕಂತ ನೋಡಬೇಕು. ಆ ಸೇಲ್ ಮಾಡೋದು ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೇಲಿಂಗ್ ಆದಮೇಲೆ ಸೊ ದಟ್ ಈಸ್ ನೆಕ್ಸ್ಟು ಅಡ್ವರ್ಟೈಸಿಂಗ್. ಹೆಂಗೆ ನಾವು ಅಡ್ವರ್ಟೈಸ್ಮೆಂಟ್ ಕೊಡಬೇಕು, ಹೆಂಗೆ ಜನರಿಗೆ ಆಕರ್ಷಣೆ ಬಡಂಗೆ ಮಾಡಬೇಕು. ಸೊ ದಟ್ ಈಸ್ ನೆಕ್ಸ್ಟು ಲಾಸ್ಟ್ ಒನ್ ಈಸ್ ಎ ಮಾರ್ಕೆಟಿಂಗ್ ಆ್ಯಕ್ಟಿವಿಟೀಸ್. ಇವೆಲ್ಲ ಮಾಡಿದ್ಮೇಲೆ ಮಾರ್ಕೆಟಿಂಗ್ ಆ್ಯಕ್ಟಿವಿಟೀಸ್ನ ಪ್ರಿಪೇರ್ ಮಾಡೋದು, ಅಡ್ವರ್ಟೈಸಿಂಗ್ ಕೊಟ್ಟು ಅವಾಗ ಮಾರ್ಕೆಟಿಂಗಲ್ಲಿ ಆಮೇಲೆ ಪ್ಯಾಕೇಜಿಂಗು, ಬ್ರ್ಯಾಂಡಿಂಗು, ಪ್ರೈಸಿಂಗು ಇವೆಲ್ಲವನ್ನು ಫಿಕ್ಸ್ ಮಾಡೋಕ್ಕೆ ಬರುತ್ತೆ. ದಿಸ್ ಈಸ್ ಎ ಕೀ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಫಾರ್ ದ ಕಂಪನಿ. ದಿಸ್ ಈಸ್ ಆಪರೇಟಿಂಗ್. So next one is a operation plans. So what is operation plans? So operation plans should be able to answer the following. So WHO World Health Organization ಹೇಳೋದು ಏನಂದರೆ, the personnel or department who are in charge of completing specific task. ಇದು ಒಂದು ಕಂಪ್ಲೀಟಿಂಗ್ ಸ್ಪೆಸಿಫಿಕ್ ಟಾಸ್ಕ್ ಕೊಡೋದು. ನೆಕ್ಸ್ಟು ಹೂ, ನೆಕ್ಸ್ಟ್ ವಾಟ್, ದ ಇನ್ಫಾರ್ಮೇಷನ್ ಆನ್ ವೇರ್ ಡೈಲಿ ಆಪರೇಷನ್ಸ್ ವಿಲ್ ಬಿ ಟೇಕಿಂಗ್ ಪ್ಲೇಸ್. ನೆಕ್ಸ್ಟ್ ವೆನ್, ದಿ ಡೆಡ್ಲೈನ್ಸ್ ಆಫ್ ವೆನ್ ದ ಟಾಸ್ಕ್ ಆ್ಯಂಡ್ ಗೋಲ್ಸ್ ಆರ್ ಟು ಬಿ ಕಂಪ್ಲೀಟೆಡ್. ನೆಕ್ಸ್ಟ್ ಹೌ ಮಚ್ ದಿ ಕಾಸ್ಟ್ ಅಮೌಂಟ್ ಈಚ್ ಡಿಪಾರ್ಟ್ಮೆಂಟ್ ನೀಡ್ಸ್ ಟು ಕಂಪ್ಲೀಟ್ ದೇರ್ ಟಾಸ್ಕ್. ಸೊ ಆಪರೇಷನ್ ಪ್ಲ್ಯಾನಲ್ಲಿ ಏನಿದೆ, ಹೌ, ವಾಟ್, ವೆನ್, ಹೌ ಮಚ್. ಹೌ ನಾವು ಯಾಕೆ ಪರ್ಚೇಸ್ ಮಾಡ್ಕೊತಿದ್ವಿ, ವಾಟ್ ಯಾಕೆ, ಹೌ ಹೇಗೆ, ವಾಟ್ ಯಾಕೆ, ವೆನ್ ಯಾವಾಗೆ. ಸೊ ನೆಕ್ಸ್ಟು ಹೌ ಮಚ್ ಇಷ್ಟು ಯಾಕೆ ಅಂತ. ಸೊ ಕಾಸ್ಟ್ ಅಮೌಂಟ್ ಈಚ್ ಡಿಪಾರ್ಟ್ಮೆಂಟ್ ನೀಡೆಡ್ ಟು ಕಂಪ್ಲೀಟ್ ದೇರ್ ಟಾಸ್ಕ್. ಸೊ ಇವು ವೆರಿ ವೆರಿ ಇಂಪಾರ್ಟೆಂಟ್ ಆಪರೇಷನ್ ಪ್ಲ್ಯಾನ್ಸ್ ಇರಲೇಬೇಕು ಒಬ್ಬ ಮನುಷ್ಯನಿಗೆ. ಹೌದು, ಯಾವಾಗ, ಏಕೆ ಮತ್ತು ಹೇಗೆ ಅಂತ ಇವು ಇದ್ದಾಗ ಮಾತ್ರ ನಾವು ಆಪ್ರೇಟಿಂಗ್ ಪ್ಲಾನ್ನ ಸಕ್ಸಸ್ ಆಗೋಕ್ಕೆ ಚಾನ್ಸಸ್. ನೆಕ್ಸ್ಟ್ ಆಪರೇಷನ್ ಪ್ಲ್ಯಾನ್ ಗೈಡ್ಲೈನ್ಸ್ ಏನಿದೆ. ಗೈಡ್ಲೈನ್ಸ್ ಅಂದರೆ ಒಂದು ಎಕ್ಸಿಕ್ಯೂಟಿವ್ ಸಮ್ಮರಿ ಅಂತಂದರೆ ಎಕ್ಸಿಕ್ಯೂಟಿವ್ ಕಾರ್ಯನಿರ್ವಹಣೆಯ ಸಮ್ಮರಿ. ಒಂದು ಸಾರಾಂಶ ಏನಿರುತ್ತೆ ಅಂದರೆ, ಸೊ ಒಂದು ಕ್ಲಿಯರ್, ಸೈನ್ಸಿಂಟ್ ಆ್ಯಂಡ್ ಎಫೆಕ್ಟಿವ್ ಆ್ಯಸ್ ಎ ಸ್ಟ್ಯಾಂಡ್ ಅಲೋನ್ ಓವರ್ವ್ಯೂ ಆಫ್ ದ ಪ್ಲ್ಯಾನ್. ಅಂದರೆ ಒಂದು ಕ್ಲಿಯರ್ ಆಗಿರಬೇಕು, ಒಂದು ಸೈಂಟಿಫಿಕ್ ಆಗಿರಬೇಕು, ಆ್ಯಂಡ್ ಎಫೆಕ್ಟಿವ್ ಆ್ಯಸ್ ಎ ಸ್ಟ್ಯಾಂಡ್ ಅಲೋನ್ ಓವರ್ವ್ಯೂ ಆಫ್ ದ ಪ್ಲ್ಯಾನ್ ಕರೆಕ್ಟ್ ಆಗಿರಬೇಕು. ಎಕ್ಸಿಕ್ಯೂಟಿವ್ ಈಸ್ ಎ ಒಂದೇ ಮಾರ್ಕೆಟಿಂಗ್ ಲೆವೆಲ್, ಈಸ್ ಎ ಮಾರ್ಕೆಟಿಂಗ್ ಅಂದರೆ ಏರಿಯಾ ಲೆವೆಲ್ ಎಕ್ಸಿಕ್ಯೂಟ್ ಮಾಡುತ್ತೆ. ನೆಕ್ಸ್ಟು ಕಂಪನಿ ಓವರ್ವ್ಯೂ. ಸೊ ಕಂಪನಿ ಓವರ್ವ್ಯೂ ಈಸ್ ಎ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ಆಲ್ಸೋ ಸೊ ಈಸ್ ಎ ಜೀನಿಯಸ್ ಆಫ್ ಕಾನ್ಸೆಪ್ಟ್. ಸೊ ಯಾವುದೇ ಒಂದು ಕಂಪನಿ ಓವರ್ವ್ಯೂ ಅಂದರೆ ಅದು ಕಾನ್ಸೆಪ್ಟು ಜೀನಿಯಸ್ ಆಗಿರಬೇಕು. ಅದು 99% ಅದರಿಂದ ನಾವು ಪ್ರಾಫಿಟ್ ತೊಗೊಳ್ತೀವಿ, ಇಲ್ಲಾಂದರೆ ಅದು ನಮ್ಮ ಗೆಟನ್ ಆಗ್ತೀವಿ, ಅದು ನಮಗೆ ಶೋರ್ ಕೈ ಹಿಡಿಯುತ್ತೆ ಅಂದಾಗ ಮಾತ್ರ ನಾವು ಆ ಪ್ರಾಡಕ್ಟ್ನ ಫಾಲೋಅಪ್ ಮಾಡೋದು. ನೆಕ್ಸ್ಟು ಹಿಸ್ಟ್ರಿ ಆ್ಯಂಡ್ ಕರೆಂಟ್ ಸ್ಟೇಟಸ್. ಆ ಕಂಪನಿದು ಹಿಸ್ಟ್ರಿ ನೋಡ್ಕೋಬೇಕು, ಎಲ್ಲಿಂದ ಬಂದಿದೆ ಏನಂತ. ಇವಾಗ ಕರೆಂಟ್ ಸ್ಟೇಟಸ್, ಇವಾಗ ಯಾವುದೋ ಒಂದು 10 ಲಕ್ಷದ ಪ್ರಾಡಕ್ಟನ್ನು ತಗೊಂಡು ನಮ್ಮ ಹತ್ರ ಒಂದು 3 ಲಕ್ಷ ಇಟ್ಕೊಂಡು ನಾವು ಒಂದು ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡ್ತೀವಿ ಅಂದರೆ ಆಗಲ್ಲ. ಸೊ ಅದರಲ್ಲಿ ಹಿಸ್ಟ್ರಿ, ನಮ್ಮ ಕೆಪಾಸಿಟಿ 10 ಲಕ್ಷ ಇತ್ತು ಅಂದ್ರಿಗೆ ಟರ್ನ್ ಓವರ್ ಒಂದು ನಮ್ಮ ಕರೆಂಟ್ ಸ್ಟೇಟಸ್ ಏನಿದೆ ಅದನ್ನು ಚೆಕ್ ಮಾಡಬೇಕು. ನೆಕ್ಸ್ಟು ಓವರಾಲ್ ಸ್ಟ್ರಾಟಜಿ ಆ್ಯಂಡ್ ಆಬ್ಜೆಕ್ಟಿವ್ಸ್ ಆಫ್ ದ ವೆಂಚರ್. ಓವರಾಲ್ ಆಗಿ ನಾವು ಟೋಟಲ್ ಆಗಿ ಎಲ್ಲ ಸ್ಟ್ರಾಟಜೀಸ್ ಏನಿದೆ ಅಂತ ನೋಡಬೇಕು, ಮತ್ತು ಅದರ ಉದ್ದೇಶ ಮತ್ತು ಅದರ ಹೊಸತನದ ವೆಂಚರ್ಸ್ನ ನಾವು ಪ್ರಿಪೇರ್ ಮಾಡಬೇಕಾಗುತ್ತೆ.
ನೆಕ್ಸ್ಟು ಥರ್ಡ್ ಒನ್ನಲ್ಲಿ ಗೈಡ್ಲೈನ್ಸ್ ಏನಿದೆ ಅಂದರೆ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸ್. ಸೊ ಮುಖ್ಯವಾಗಿ ನಾವು ಮಾರುಕಟ್ಟೆಯ ಆರ್ಥಿಕತೆಯಲ್ಲಿ ಇಲ್ಲಾಂದ್ರಿಗಿನ್ನ ನಾವು ವೆಂಚರ್ ಪ್ಲಾನಿಂಗಲ್ಲಿ ಏನೇ ಬರಬೇಕಂದ್ರೆ ಮಾರುಕಟ್ಟೆಗೆ ಬರಬೇಕಂದ್ರೆ ನಮಗೆ ಇಷ್ಟವಾಗಿರೋಂಥ ಪ್ರಾಡಕ್ಟ್ ಆಗಿರಬೇಕು ಆ್ಯಂಡ್ ಮತ್ತು ಅದರಿಂದ ಸರ್ವಿಸ್ ನಮಗೆ ಚೆನ್ನಾಗಿರಬೇಕು. ಯಾವುದೇ ಒಂದು ವಸ್ತುಗಳನ್ನು ಉತ್ಪಾದಿಸಿದಾಗ ಅದರ ಉತ್ಪಾದಿಸುವ ವಸ್ತುಗಳು ನಮಗೆ ಕಾರ್ಯನಿರ್ವಾಹಕವಾಗಿರಬೇಕು, ಅದರ ಸರ್ವಿಸ್ ನಮಗೆ ಸ್ಯಾಟಿಸ್ಫೈ ಆಗಿರಬೇಕು, ಸಂತೃಪ್ತಿಯಾಗಿ ನಾವು ಅದನ್ನು ಒಪ್ಪಿಕೊಂಡರೆ ಮಾತ್ರ ನಾವು ಅದರಿಂದ ಸಾಧ್ಯವಾಗುತ್ತದೆ. ಪ್ರೊಡಕ್ಟಿವಿಟಿ ಅಂದರೆ ಡಿಸ್ಕ್ರಿಪ್ಷನ್ ಆಫ್ ಅವರ್ ಪ್ರಾಡಕ್ಟ್ ಆರ್ ಸರ್ವಿಸ್, ಕೀ ಫೀಚರ್ಸ್, ಬೆನಿಫಿಟ್ಸ್ ಟು ಕಸ್ಟಮರ್ ಆ್ಯಂಡ್ ಪ್ರೈಸಿಂಗ್. ಸೊ ಯಾವುದೇ ಒಂದು ಡಿಸ್ಕ್ರಿಪ್ಷನ್ ಆಫ್ ಅವರ್ ಪ್ರಾಡಕ್ಟ್ಸ್ ನಾವು ಸಂತೋಷವಾಗಿ ಅದನ್ನ ಒಪ್ಕೋಬೇಕು ಮತ್ತು ಅದರ ಸೇವೆಯು ಅಷ್ಟೇ ನಿಷ್ಠಾವಂತವಾಗಿರಬೇಕು ಮತ್ತು ಅದರ ಕೀ ಫೀಚರ್ಸ್ ಅಂತ ಅಂತೀವಲ್ಲ ಅದು ಏನು ಮಾಡಬೇಕಂತಿದೆ ಅದನ್ನು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಿರ್ಬೇಕು. ಅದರಿಂದ ಬೆನಿಫಿಟ್ಸ್ನು ನಾವು ಕಸ್ಟಮರ್ಗೆ ಬರ್ತಾ ಇರಬೇಕು ಮತ್ತು ಅತಿ ಕಡಿಮೆ ಬೆಲೆಯಲ್ಲೂ ಸಿಗ್ತಾ ಇರಬೇಕು. ಪ್ರತಿ ಕಸ್ಟಮರ್ಗೂ ಕೈ ಎಟುಕುವ ರೀತಿಯಲ್ಲಿದ್ದರೆ ಮಾತ್ರ ಒಂದು ಪ್ರಾಡಕ್ಟು ಅದು ಸಕ್ಸಸ್ಫುಲ್ ಪ್ರಾಡಕ್ಟ್ ಆಗುತ್ತೆ, ಇಲ್ಲಾಂದರೆ ಅದು ಸಕ್ಸಸ್ಫುಲ್ ಪ್ರಾಡಕ್ಟ್ ಆಗೋಕ್ಕೆ ಚಾನ್ಸಸ್ ಇರಲ್ಲ. ನೆಕ್ಸ್ಟು ಮಾರ್ಕೆಟಿಂಗ್ ಅಂದರೆ ಏನು? ಸೊ ನಾವು ಆಲ್ರೆಡಿ ಇಷ್ಟು ದಿನವೂ ನೋಡ್ಕೊಂಡು ಬರ್ತಾ ಇದ್ದೀವಿ. ಮಾರ್ಕೆಟಿಂಗ್ ಅನ್ನತ್ಲೇ ಒಂದು ವಸ್ತು ಉತ್ಪಾದನೆಗಳ ನಡುವೆ ಆಗುವಂಥ ಒಂದು ಕಾರ್ಯಾಚರಣೆಯನ್ನು ಮಾರ್ಕೆಟಿಂಗ್ ಅಂತ ಕರೀತೇವೆ, ಅಂದರೆ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆ್ಯಕ್ಟಿವಿಟೀಸ್. ಸೊ ಇದರಲ್ಲಿ ಏನು ಡಿಸ್ಕ್ರಿಪ್ಷನ್ ಆಫ್ ಅವರ್ ಪೊಟೆನ್ಷಿಯಲ್ ಕಸ್ಟಮರ್ಸ್ ಇನ್ ಟರ್ಮ್ಸ್ ಆಫ್ ಸೈಜ್ ಆ್ಯಂಡ್ ಕಾಂಪೋಸಿಷನ್. ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಾವು ಅವರ್ ಪೊಟೆನ್ಷಿಯಲ್ ಕಸ್ಟಮರ್ಸ್ ಅಂದರೆ ಪೊಟೆನ್ಷಿಯಲ್ ಅಂದರೆ ನಮಗೆ ಪೃಷ್ಟಿ ಕೊಡುವಂಥ ಕಸ್ಟಮರ್ಸ್ನ ಟರ್ಮ್ಸು ಮತ್ತು ಸೈಜ್ ಆ್ಯಂಡ್ ಕಾಂಪನ್ಸೇಷನ್ ನೋಡ್ಕೋಬೇಕು ಅವರಲ್ಲಿ. ನೆಕ್ಸ್ಟು ಸೇಲ್ ಆ್ಯಂಡ್ ಪ್ರಮೋಷನ್ ಸ್ಟ್ರಾಟಜಿ. ಯಾವುದೇ ಒಂದು ವಸ್ತುಗಳನ್ನು ಮಾರುಕಟ್ಟೆಗೆ ಬಿಡಬೇಕಂದರೆ ಅದರಲ್ಲಿ ಮುಖ್ಯವಾಗಿ ಸೇಲಿನ ಪ್ಲ್ಯಾನ್ ಮಾಡ್ಕೋಬೇಕು. ನಾವು ವಸ್ತುಗಳನ್ನು ಸೇಲ್ ಮಾಡ್ತಾಯಿದ್ದೀವಿ ಅಂತಂದರೆ ಮಾರುಕಟ್ಟೆಯಲ್ಲಿ ಮಾರುತ್ತಿದ್ದೀವಿ ವಸ್ತುಗಳನ್ನ ಅಂದರೆ ಅದನ್ನ ಪ್ರಮೋಷನ್ ಹೇಗಿದೆ ಅದರ ಸ್ಟ್ರಾಟಜಿನ ಥಿಂಕ್ ಮಾಡಬೇಕು. ನೆಕ್ಸ್ಟು ಅಸೆಸ್ಮೆಂಟ್ ಆಫ್ ಕಾಂಪಿಟೇಟರ್ಸ್ ಥ್ರೂ ಬ್ಯಾರಿಯರ್ಸ್ ಟು ಎಂಟ್ರಿ ಆ್ಯಂಡ್ ಕಾಂಪಿಟೇಟರ್ಸ್ ಅನಾಲಿಸಿಸ್. ಅಂದರೆ ವಾಸ್ತವವಾಗಿ ಈಗಿನಲ್ಲಿ ಇರುವಂಥ ಕಾಂಪಿಟೇಟರ್ಸ್ ಮಾರುಕಟ್ಟೆಯ ಗ್ರಾಹಕರ ಮುಂಚೂಣಿಯಲ್ಲಿರುವಂಥ ಗ್ರಾಹಕರು ಮತ್ತು ಅವರ ಬೇಡಿಕೆಗಳನ್ನು ನಾವು ಮುಖ್ಯವಾಗಿ ಅರ್ಥ ಮಾಡಿಕೊಳ್ಳಬೇಕು. ನೆಕ್ಸ್ಟ್ ಏನಿದೆ ನೋಡಿ ಆಪರೇಷನ್ಸ್. ಸೊ ಆಲ್ರೆಡಿ ಆಪರೇಷನ್ಸ್ ಈಸ್ ಎ ಆಪರೇಷನ್ಸ್ ಆ್ಯಂಡ್ ಡೆಲಿವರಿ ಆಫ್ ಪ್ರಾಡಕ್ಟ್ ಆಫ್ ಸರ್ವಿಸ್. ಆಪರೇಷನ್ಸ್ ಅಂದರೆ ಪ್ರೊಡಕ್ಷನ್ ಆ್ಯಂಡ್ ಡೆಲಿವರಿ ಆಫ್ ಎ ಪ್ರಾಡಕ್ಟ್ ಆಫ್ ಸರ್ವಿಸ್. ನಾವು ಪ್ರೊಡಕ್ಷನ್ ಮಾಡಬೇಕು ಆ್ಯಂಡ್ ಡೆಲಿವರಿ ಆಫ್ ಎ ಪ್ರಾಡಕ್ಟ್ ಆಫ್ ಸರ್ವಿಸಸ್. ನೆಕ್ಸ್ಟು ಪ್ರಾಡಕ್ಟ್ ಕಾಸ್ಟ್ ಆ್ಯಂಡ್ ಮಾರ್ಜಿನ್. ಒಂದು ಪ್ರಾಡಕ್ಟಿನ ಕಾಸ್ಟು ಆ್ಯಂಡ್ ಮಾರ್ಜಿನ್. ಯಾವುದೇ ಒಂದು ಪ್ರಾಡಕ್ಟಿನ ಕಾಸ್ಟು ಇಂಪಾರ್ಟೆಂಟು, ಅದರಲ್ಲಿ ಮಾರುವ ಬೆಲೆಯೂ ಅತ್ಯಂತ ಮುಖ್ಯವಾಗಿರುತ್ತದೆ. ನೆಕ್ಸ್ಟು ಪೊಟೆನ್ಷಿಯಲ್ ಅಬ್ಸ್ಟ್ಯಾಕಲ್ಸ್ ಆ್ಯಂಡ್ ರಿಸ್ಕ್ಸ್ ಆ್ಯಂಡ್ ಆ್ಯಂಡ್ ಕರೆಸ್ಪಾಂಡಿಂಗ್ ಅಲ್ಟರ್ನೇಟ್ ಕೋರ್ಸ್ ಆಫ್ ಆ್ಯಕ್ಷನ್. ಪೊಟೆನ್ಷಿಯಲ್ ರಿಸ್ಕು, ಅಬ್ಸ್ಟ್ರಾಕ್ಟು, ಕರೆಸ್ಪಾಂಡಿಂಗು ಆ್ಯಂಡ್ ಆಲ್ಟರ್ನೇಟಿವ್ ಕೋರ್ಸ್ ಆಫ್ ಆ್ಯಕ್ಷನ್ಸ್ನ ಚೆನ್ನಾಗಿರ್ಬೇಕು. ನೆಕ್ಸ್ಟ್ ಮ್ಯಾನೇಜ್ಮೆಂಟಲ್ಲಿ ಏನು ಹೇಳುತ್ತೆ ಅಂದರೆ ಮ್ಯಾನೇಜ್ಮೆಂಟ್ ಈಸ್ ಒನ್ ಆಫ್ ದಿ ಆರ್ಗನೈಸೇಷನ್ ಸ್ಟ್ರಕ್ಚರ್ ಬಾಡಿ ಆಫ್ ದ ಕಂಪನಿ. ಸೊ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಆ್ಯಂಡ್ ಸಮ್ಮರಿ ಆಫ್ ಹೌ ದಿ ಸ್ಕಿಲ್ಸ್ ಆ್ಯಂಡ್ ಬ್ಯಾಕ್ಗ್ರೌಂಡ್ ಆಫ್ ಮ್ಯಾನೇಜ್ಮೆಂಟ್ ವೆಲ್ ಎನೇಬಲ್ ವೆಂಚರ್ ಟು ಎಕ್ಸಿಕ್ಯೂಟ್ ಸ್ಟ್ರಾಟಜಿನ ಪ್ರಿಪೇರ್ ಮಾಡೋದು. ನೆಕ್ಸ್ಟು ಸಮ್ಮರಿ ಫೈನಾನ್ಷಿಯಲ್ಸ್. ಸೊ ಸಮ್ಮರಿ ಫೈನಾನ್ಷಿಯಲ್ಸ್ ಏನಂದರೆ ಪ್ರೊಜೆಕ್ಟೆಡ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಇನ್ಕಮ್ ಸ್ಟೇಟ್ಮೆಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಸೊ ಸಮ್ಮರಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನ ನಾವು ನೋಡಬೇಕು, ಇನ್ಕಮ್ ಸ್ಟೇಟ್ಮೆಂಟ್ನ ನೋಡಬೇಕು, ನಾವು ಬ್ಯಾಲೆನ್ಸ್ ಶೀಟ್ನ ನೋಡಬೇಕು. ಫೈನಾನ್ಷಿಯಲ್ ಮತ್ತು ಸಮ್ಮರಿ ಆಫ್ ದಿ ಫೈನಾನ್ಷಿಯಲ್ ಅಂದರೆ ನಾವು ಪ್ರಾಫಿಟ್ ಆಗ್ತಾ ಇದೆನಾ, ಲಾಸ್ ಆಗ್ತಾ ಇದೆನಾ, ಅದು ಮೇನ್ ಇಂಪಾರ್ಟೆಂಟ್. ನೆಕ್ಸ್ಟು ಅಮೌಂಟ್ ಆಫ್ ಫೈಂಡಿಂಗ್ ನೀಡೆಡ್ ಟು ಮೂವ್ ಫಾರ್ವರ್ಡ್ ಇಫ್ ಎನಿ ಅಂಡ್ ದ intended uses of capital. ನೆಕ್ಸ್ಟ್ ಸ್ಪೆಸಿಮೆನ್ ಆಫ್ ಆಪರೇಷನ್ ಪ್ಲ್ಯಾನ್ ವರ್ಕ್ಶೀಟ್. ನಾವು ಒಂದು ಸ್ಪೆಸಿಮೆನ್ ಅಂದರೆ ಫಾರ್ಮೆಟ್ ಹೆಂಗಿದೆ ಫಾರ್ಮೆಟ್ ಅಂದರೆ, ಸೊ ಅವಾಗ ಕ್ರಿಯೇಟಿಂಗ್ ಯುವರ್ ಆಪರೇಷನ್ ಪ್ಲ್ಯಾನ್ ವರ್ಕ್ಶೀಟ್ ಹೆಂಗಿರ್ಬೇಕಂದ್ರೆ ಫಸ್ಟು ಬಿಸ್ನೆಸ್ ಪ್ಲ್ಯಾನ್ ನಾವು ಏನು ಮಾಡ್ತಾಯಿದ್ದೀವಿ, ಅದರಲ್ಲಿ ಆಬ್ಜೆಕ್ಟಿವ್ಸ್ ಏನೇನಿದ್ದಾವೆ ಅದನ್ನು ರೈಟ್ ಯುವರ್ ಕಂಪನೀಸ್ ಸ್ಟ್ರಾಟಜಿ ಅಬ್ಜೆಕ್ಟಿವ್ಸ್ ಕಂಪಲ್ಸರಿ ಕೆಳಗೆ ಬರೀಬೇಕು. ಡೇಟ್ ಏನೇನಿದೆ ಅದನ್ನು ಮಾಡಬೇಕು. ನೆಕ್ಸ್ಟು ಅಲ್ಲೇನಿದೆ ಫಾರ್ ಈಚ್ ಡಿಪಾರ್ಟ್ಮೆಂಟ್ ದ ಅಪ್ಲೈಸ್ ಟು ಯುವರ್ ಬಿಸ್ನೆಸ್, ರೈಟ್ ದ
ಆಪರೇಷನಲ್ ಅಬ್ಜೆಕ್ಟಿವ್ಸ್ ಆಫ್ ದ ಸೊ ಆ್ಯಂಡ್ ಸೊ ನಾವು ಯಾವ ಡಿಪಾರ್ಟ್ಮೆಂಟಿಗೆ, ಅಕೌಂಟಿಂಗ್ ಆ್ಯಂಡ್ ಫೈನಾನ್ಸಿಂಗ್ ಡಿಪಾರ್ಟ್ಮೆಂಟ್ಗೆ, ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ಗೆ, ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ಗೆ, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ಗೆ, ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ಗೆ, ಸೇಲ್ಸ್ ಡಿಪಾರ್ಟ್ಮೆಂಟ್ಗೆ, ಕಸ್ಟಮರ್ ಡಿಪಾರ್ಟ್ಮೆಂಟ್ಗೆ, ಇವೆಲ್ಲವನ್ನು ನಾವು ಆಪರೇಷನ್ಸ್ನ ಲೆಟರ್ ಮಾಡೋದು. ಸಮ್ಮರಿ ಆಫ್ ದ ಸೆಷನ್. ಸೊ ಫೈನಲಿ ಆ್ಯಂಡ್ ಲಾಸ್ಟ್ಲಿ ಸಮ್ಮರಿ ಆಫ್ ದ ಸೆಷನ್ ಇಸ್ ಎ operations plans gives us the chance to show investors to know how we want to run our business. ಸೊ ನಾವು ಒಂದು ಆಪರೇಷನ್ ಮಾಡೋ ಉದ್ದೇಶ ಏನಿದೆ, ಚಾನ್ಸ್ ಟು ಶೋ ಇನ್ವೆಸ್ಟರ್ ಟು ಹೌ ವಿ ವಾಂಟ್ ರನ್ ಬಿಸ್ನೆಸ್. ಅಂದರೆ ನಮ್ಮ ಮುಂದಿನ ಬಿಸ್ನೆಸ್ ಹೆಂಗೆ ಮಾಡಬೇಕು, ಇದೇ ರೇಂಜಲ್ಲಿ ಹೋದ್ರೆ ನಡೀತದಾ, ಇನ್ನು ಇದಕ್ಕಿಂತ ಸ್ವಲ್ಪ ಫಾಸ್ಟಾಗಿ ಹೋಗ್ಬೇಕಾ, ಇಲ್ಲ ಇದಕ್ಕಿಂತ ಒಂದು ಬಂಡವಾಳವನ್ನು ಹೆಚ್ಚು ಹಾಕಿ ಮಾಡ್ಕೊಂಡು ಹೋಗ್ಬೇಕಾ. ಸೊ ಇಂಥವನ್ನೆಲ್ಲವನ್ನು ಹೇಳ್ಕೊಡೋವಂಥದ್ದು, ಆವಾಗ ಮಾತ್ರ ಸಾಧ್ಯವಾಗುತ್ತದೆ. ಬಟ್ ಆ್ಯಂಡ್ ವೆನ್ ವಿ ಅಕ್ಸೆಪ್ಟ್ ಅವರ್ ಪ್ರಾಜೆಕ್ಟ್ ಟು ಬಿ ಕಂಪ್ಲೀಟೆಡ್. ಸೊ ಇದರಲ್ಲಿ ಕಂಪ್ಲೀಟ್ ಆದಮೇಲೆ ದೇ ನೋ ಹೂಮ್ ವಿ ವಾಂಟ್ ಟು ದೇ ಆರ್ ವರ್ ವಿ ವಾಂಟ್ ಟು ವರ್ಕ್ ಆ್ಯಂಡ್ ವೆನ್ ವಿ ಎಕ್ಸೆಪ್ಟ್ ಅವರ್ ಪ್ರಾಜೆಕ್ಟ್ಸ್ ಟು ಬಿ ಕಂಪ್ಲೀಟೆಡ್. ಇವೆಲ್ಲವೂ ಮಾಡಿದ್ಮೇಲೆ ನಮಗೆ ಪ್ರಾಜೆಕ್ಟು ಕಂಪ್ಲೀಟ್ ಆಗುತ್ತೆ. ಸೊ ಇದರಿಂದ ಮುಖ್ಯವಾಗಿ ನಾವು ಏನು ಕಲ್ತಂಗೆ ಅಂತಂದರೆ, ಏನು ಕಲ್ತೀವಿ ಅಂತಂದರೆ, ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ ಏನು ಅನೇಬಲ್ಸ್ ಟು ಪ್ರಿಪ್ರೇಷನ್, ಒಂದು ಬಿಸ್ನೆಸ್ ಪ್ಲ್ಯಾನ್ ಹೇಗೆ ರೆಡಿ ಮಾಡ್ಕೋಬೇಕಂತ, ಅದು ಒಂದಾಯ್ತು. ನೆಕ್ಸ್ಟ್ ಫೋಕಸ್ ಆನ್ ದ ಬೇಸಿಕ್ಸ್ ಆಫ್ ಮಾರ್ಕೆಟಿಂಗ್ ಆಪ್ರೇಷನ್ಸ್ನ ಹೆಂಗೆ ಫೋಕಸ್ ಮಾಡಬೇಕು ಅಂತ ಅಂಡರ್ಸ್ಟ್ಯಾಂಡ್ ಆಗಿದೆ. ನೆಕ್ಸ್ಟು ದೇ ಕಾನ್ಸಂಟ್ರೇಟ್ ಆನ್ ಡೇ ಟು ಡೇ ಟಾಸ್ಕ್ ಆಫ್ ದ ಬಿಸ್ನೆಸ್ ಆಪ್ರೇಷನ್ಸ್ನ ಸ್ಟಡಿ ಮಾಡಿದ್ದೀವಿ. ಸೊ ದಿಸ್ ಈಸ್ ಎ ಮೈ ಟಾಪಿಕ್. ಓಕೆ, ಎನಿ ಡೌಟ್ಸ್ ask in the any doubt you see in the MCQC questions is check and study about that. Okay, bye.